ನೋಡಿ ವೀಕ್ಷಕರೇ, ನೀವು ಕ್ಲೀನಾಗಿ ತಿಳ್ಕೊಬೇಕು ನೀವೀಗ ಏನು ಹೇಳ್ತೀನಿ ಅಂತ. ನೋಡಿ ಈ ಗೋಡೆಯಿಂದ ಇಲ್ಲಿಯವರೆಗೂ ಎಷ್ಟು ಬರುತ್ತೆ ಅದನ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಟ್ ಅಂತಂದ್ರೆ ಸುಮಾರು ಒಂದು 20 ಫೀಟ್ ಬರುತ್ತೆ ಅಂತ ತಿಳ್ಕೊಳ್ಳಿ. 18, 20, 17 ಎಷ್ಟು ಬರುತ್ತೆ ಅಂತ ತಿಳ್ಕೊಳ್ಳಿ. ಅದ್ರೊಳಗೆ ಬಂತು ಅಂದ್ರೆ ಮತ್ತೆ ನೆನಪಿರ್ಲಿ, ಈ ಮೂಲೆಯಿಂದ ಈ ಗೋಡೆಯಿಂದ ಅಷ್ಟೇ ಬರಲಿ ಇಲ್ಲಿವರೆಗೂ. ಕ್ಯಾಲ್ಕುಲೇಟ್ ತಗೊಂಡು ಸ್ಟ್ರೈಟ್ ಆಗಿ ದಾರ, ಅದಕ್ಕೂ ಇದಕ್ಕೂ ಸ್ಟ್ರೈಟ್ ಆಗಿ ದಾರ ಹಿಡಿದ್ಬಿಡಿ, ದಾರ ಹಿಡ್ಕೊಂಡ್ಬಿಡಿ. ಅರ್ಥ ಆಯ್ತಾ? ಇನ್ನೊಂದ್ಸರಿ ಕೇಳಿ, ಅರ್ಥ ಆಗಲ್ಲ ಅಂದ್ರೆ ಇನ್ನೊಂದ್ಸರಿ ಕೇಳ್ಬೇಕು ನೀವು. ಮತ್ತೆ ಆಮೇಲೆ ಫೋನ್ ಮಾಡಿ ಕೇಳಿದ್ರೆ ನನಗೆ ಗೊತ್ತಾಗಲ್ಲ, ನೆನಪಿರಲ್ಲ ನನಗೆ ಯಾರು ಏನು ಎಲ್ಲಿ ಹೇಳ್ತಿ ಏನ್ ಹೇಳ್ತಿ ಅಂತ. ಯಾಕಂದ್ರೆ ಒಂದಾದ ನೆನಪಿರುತ್ತೆ, ಇಂಥ 100 ನೆನಪಿರಲ್ಲ ನನಗೆ. ನೆನ್ಪಿಟ್ಕೋಪ ಜನ, ಅರ್ಥ ಮಾಡ್ಕೋ. ಆ ಮೂಲೆಯಿಂದ ಕಂಪ್ಲೀಟ್ ಇಲ್ಲಿಂದ ಇಲ್ಲಿಗೆ ತಗೊಂತೀವಲ್ವಾ, ಆ ಮೂಲೆಯಿಂದ ನಾವು ದಾರ ತಗೊಂಡ್ಬಿಡ್ತೀವಿ. ಸರಿನಾ? ದಾರ ಪರ್ಫೆಕ್ಟ್ ಆಗಿ ಇದೆಷ್ಟು ಬರುತ್ತೋ ಅದು ಅಷ್ಟೇ ಬರುತ್ತೆ. ದಾರ ಪರ್ಫೆಕ್ಟ್ ಆಗಿ ತಗೊಂಡೋಗ್ಬಿಡಿ, ಸ್ಟ್ರೈಟ್ ಆಗಿ ತಗೊಂಡೋಗ್ಬಿಡಿ. ಹಿಂಗೆ ಹೊರಕ್ಕೆ ಬರಬಾರ್ದು, ಸ್ಟ್ರೈಟ್ ಆಗಿ ತಗೊಂಡು ಹೋದ್ರೆ ನಾನು ಅಡ್ಡನಾಗಿ ಕಾಂಪೌಂಡ್ ಅನ್ನು ಬೇಡ, ಅಟ್ಲೀಸ್ಟ್ ನನಗೆ ಒಂದು ತಡಿಕೆನೋ ಇನ್ನೊಂದು ಅಂತಾರಲ್ವ, ಇನ್ನೇನಂತಾರೆ ಕಾಂಪೌಂಡ್ಗೆ, ಬೇಲಿ ಟೈಪ್ ಸ್ವಲ್ಪ ನಾವು ಇದು ಮಾಡ್ದಂಗೆ, ಏನು ಖರ್ಚು ಮಾಡ್ದಂಗೆ ನಾನು ಹೇಳೋದು. 3 ಮಂತ್ಸ್ ಟ್ರೈ ಮಾಡಿ, ನೀವು ಗೊತ್ತಾಗತ್ತೆ. ಯಾವುದು ಅಲ್ಲಿ ಕಟ್ಟಿದ್ರಲ್ವ, ಅಲ್ಲಿ ಅಡ್ಡ ಕಟ್ಟಿದ್ರಲ್ವ, ಅಂತ ಬೇಲಿ ಕಟ್ಟಿ ಆ ಮೂಲೆಯಲ್ಲಿ ಎಂಟ್ರೆನ್ಸ್ ತಗೊಂಡು ಹಿಂಗೆ ಒಳಗೆ, ಇದು ಒಳಗೆ ಇರ್ಲಿ, ಇದು ಹಿಂಗೆ ಇರ್ಲಿ, ಲಾಕ್ ಮಾಡಿ ಅಲ್ಲಿಂದ ಬರಾಕ್ತಾನೆ. ನೋಡಿ ಹೇಗಿರುತ್ತೆ ಅಂತ. ಅದು ಎಂಟ್ರಿ ಮಾಡ್ಕೊಳ್ಳೆ. ಎಂಟ್ರಿ ಮಾಡಿದ ದಿವಸನೇ ಮನೆ ಗಂಡು ಮಗ ಅವ್ರು ಶುದ್ಧಿರ್ತಾನೆ. ಏನಂದ್ರೆ ಸ್ವಲ್ಪ ಅವ್ರಿಗೆ ಮುಂದುವರಿಯಕ್ಕೆ ಬಿಡ್ತಾ ಇಲ್ಲ, ಅವ್ರನ್ನ ಕೈ ಕಾಲ ಕಟ್ಟಿ ಹಾಕಿದಂಗೆ ಆಗಿದೆ ಅಷ್ಟೇ. ಅವ್ರು ನನ್ನದಲ್ಲದು, ಅದು ಅವ್ರ ತಪ್ಪಲ್ಲ. ಮತ್ತೆ ಇನ್ನೊಂದು ನಾನು ಹೇಳೋದು, ಗಂಡು ಮಕ್ಕಳ ಏಳಿಗೆ ಅಷ್ಟು ದೊಡ್ಡದಾಗಿ ಬೆಳೆಯೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ಅವ್ರು ನಾವು ಏನ್ ಮಾಡ್ತೀವಿ ಗೊತ್ತಾ, ಒಂದು ಮಾಸ್ಕ್ ಇಲ್ಲ ಕಟ್ಬಿಟ್ಟು ಕಣಿಗೆ ಕೂತ್ಕೊಂಡ್ರೆ ಇಲ್ಲ ಹುಡುಕಪ್ಪ ಅಂದ್ರೆ ಏನು ಹುಡುಕ್ತಾರೆ ಪಾಪ ಅವರು. ಸೊ ಹಾಗಾಗಿ ಇದನ್ನ ಸ್ವಲ್ಪ ರೆಡಿ ಮಾಡ್ಕೊಳ್ಳಿ, ಇದನ್ನ ಗೊತ್ತಾಗುತ್ತೆ ನಿಮಗೆ. ಇಲ್ಲ ಹಾಗಾರಿ ಮಾಡಿ ಅಷ್ಟೇ ನಾನು ಹೇಳೋದು. ಇದೆಲ್ಲ ಹಿಂಗೆ ಮಾಡ್ಕೊಂಡ್ಬಿಡ್ತೀವಲ್ವಾ, ಸೈಟ್ ಮಾಡ್ಕೊಳ್ತೀವಲ್ವಾ, ಇಲ್ಲಿಂದ ಆ ಕಡೆ ಇಲ್ಲಿವರೆಗೂ ಇಂಕ್ರೀಸ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇಲ್ಲಿ ಒಳಗೆ ಬರಬೇಡಿ, ಇಲ್ಲಿ ಒಳಗೆ ಬರಬೇಡಿ ಅಂತ ಹೇಳಿದೆ. ಅರ್ಥ ಆಯ್ತಾ? ಅಲ್ಲಿಂದ ಒಳಗೆ ಬನ್ನಿ. ಇದೆಲ್ಲ ಅಲ್ಲಿರ್ತಾವಾಗ ಇನ್ನು ಓಪನ್ ಮಾಡ್ಕೊಳ್ಳಿ, ಅಲ್ಲಿಂದ ಎಂಟ್ರಿ ಬರುತ್ತೆ ನಿಮಗೆ. ನೋಡಿ ಸೈಟ್ ಹೋಗ್ಬಿಡುತ್ತಾ, ಅಲ್ಲಿ ಎಂಟ್ರಿ ಬರುತ್ತೆ ನಿಮಗೆ. ಎಂಟ್ರಿ ಬಂದು ಸುಮ್ಮನೆ ಮನೆ ಹತ್ರಕ್ಕೆ ಬನ್ನಿ. ಒಂದು 4-5 ತಿಂಗಳು ಸುಮ್ಮನೆ ಅಂತ ಇನ್ವೆಸ್ಟ್ ಮಾಡ್ದಂಗೆ ಪ್ರಯತ್ನ ಮಾಡಿ, ಸಕ್ಸಸ್ ಆಗಿ ಹೋಗ್ತೀರಿ. ಸರಿನಾ? ಓಕೆನಾ? ಆಮೇಲೆ ಅದನ್ನ ಪೂರ್ತಿ ಡೆಮಾಲಿಷ್ ಮಾಡಿಬಿಟ್ಟು ನೀವು ಮಾಡೋದಕ್ಕೆ ಧೈರ್ಯ ಬರುತ್ತೆ ನಿಮಗೆ. ಅವಾಗ ನಾನೀಗ ಸುಮ್ಮನೆ ಹೊಡೆದಾಕ್ರೆ ಅಂದ್ರೆ ನಿಮ್ಗೆ ಬೇಸರ ಆಗಲ್ವಾ? ಅದ್ರ ರಿಸಲ್ಟ್ ಬರ್ಬೇಕಲ್ವಾ? ರಿಸಲ್ಟ್ ಬಂದಾಗ ನಿಮಗೆ ಖುಷಿ ಆಗುತ್ತೆ. ಓಹೋ ಹಿಂಗೆ ಮಾಡ್ತೀವಿ, ಹಿಂಗೆ ಮಾಡ್ಬೋದು ಅಂತ.